ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ಭಾಳ ತೊಂದರೆಲಿದ್ದಾರೆ. ಒಂದು ಮಳೆ ಬರಲಾರದೇ ಒಂದು ತೊಂದರೆ ಇದೆ. ಕೆಲವು ಜಾಗದಲ್ಲಿ ಮಳೆ ಬಂದಿದ್ದರೂ ಕೂಡ ಬೆಳೆ ಬಂದಿಲ್ಲ. ಆ ಥರ ವಾತಾವರಣದಲ್ಲಿ ನಾವು ಇವತ್ತು ಇಲ್ಲಿದ್ದೀವಿ. ಇವತ್ತು ನಾವು ಕೋನರೆಡ್ಡಿ ಅವರು ವಿಶೇಷವಾಗಿ ನಮ್ಮ ಎಲ್ಲ ಜಿಲ್ಲಾಡಳಿತ ಎಲ್ಲ ಆಫೀಸರ್ಸ್ಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೇನು ಮಾರ್ಗದರ್ಶನ ನೀಡಿದರು. ಅದರ ಪ್ರಕಾರ ಎಲ್ಲ ತಾಲೂಕುಗಳಿಗೆ ಹೋಗಿ ಭೇಟಿಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಉದಾಹರಣೆಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 96% ಬಿತ್ತನೆ ಆಗಿದೆ. 96% ಬಿತ್ತನೆ ಆಗಿದೆ. ಸುಮಾರು 2,80,000 ಹೆಕ್ಟರ್ಗೂ ಹೆಚ್ಚು ಬಿತ್ತನೆ ಆಗಿದೆ. ಅದರಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದು ಗ್ರೀನ್ ಗ್ರಾಮ್. 45,000ಕ್ಕೂ ಹೆಚ್ಚು ಹೆಕ್ಟರ್ ಗ್ರೀನ್ ಗ್ರಾಮ್ ಇದೆ. ಅದರ ಜೊತೆಗೆ ಮೇಜ್ ಇದೆ, ಸೋಯಾ ಇದೆ, ಕಾಟನ್ ಇದೆ, ಊದಿದೆ. ಈ ಥರದ ಎಲ್ಲ ಕ್ರಾಪ್ಗಳು ಸೇರಿದರೆ ಸುಮಾರು 2,80,000 ಹೆಕ್ಟರ್ ನಮ್ಮ ಕಡೆ ಬಿತ್ತನೆ ಆಗಿದೆ. ಬಹುತೇಕ ಎಲ್ಲ ಕ್ರಾಪ್ಗಳು, ಮೊದಲನೇದಾಗಿ ಗ್ರೀನ್ ಗ್ರಾಮು ಭಾಳ ಫಾಸ್ಟ್ ಗ್ರೋಯಿಂಗ್ ಕ್ರಾಪ್ ಅದು ಜೂನ್ ತಿಂಗಳಿಗಿಂತ ಮುಂಚೆನೇ ಬಿತ್ತನೆ ಆಗಿರ್ತಕ್ಕಂಥದ್ದು. ಹಂಗಾಗಿ ಸ್ವಲ್ಪ ಅದು ಭಾಳ ಮಟ್ಟಿಗೆ ಏನು ಇಲ್ಲೇ ಇಲ್ಲ. ಅದು ಆಗಿರಲಿ, ಆನಿಯನ್ ಆಗಿರಲಿ, ಕಾಟನ್ ಆಗಿರಲಿ, ಈ ಥರದ್ದೆಲ್ಲ ಏನು ಬೆಳೆ ಇದೆ ಎಲ್ಲ ನುಕ್ಸಾನಾಗಿರ್ತಕ್ಕಂಥದ್ದು, ಹಾನಿಯಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಇವತ್ತು ಇದೇನು ವರದಿ ಇದೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗೆ, ಕರ್ನಾಟಕ ಸರ್ಕಾರಕ್ಕೂ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಡ ಮಾಡಬೇಕು, ಏನು ಕಳಿಸ್ಬೇಕು ಅಂತ ಕಳಿಸ್ತೀವಿ. ಯಾವಾಗ ವರದಿ ಕೊಡ್ತೀವಿ ಸರ್? ಆಗತ್ತೆ ನಮಗೆ ಈಗ ಇದು ರಿಪೋರ್ಟ್ ಅಂತೂ ನಾವು ತಲುಪಿಸ್ತೀವಿ ಅಲ್ಲಿ. ಸೊ ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟಿಂದ ಏನು ಡಿಸ್ಟಿಕ್ಕಿಗೆ ಕ್ಲಿಯರೆನ್ಸ್ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಈಗ ಇನ್ಶೂರೆನ್ಸ್ನವ್ರು ಬರ್ತಾರೆ, ಇನ್ಶೂರೆನ್ಸ್ ಸರ್ವೆ ನಡೀತದೆ. ಅದ್ರ ಜೊತೆಗೆ ಕ್ರಾಪ್ ವೈಸ್ ಬರ್ತಕ್ಕಂಥದ್ದು ನಡೀತದೆ. ಇನ್ಶೂರೆನ್ಸ್ ನಡೀತಾ ಇರ್ತದೆ. ಇನ್ಶೂರೆನ್ಸ್ ಬಂದವರು ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಮೊದಲನೇ ಬಾರಿಗೆ ಈಗ ನಾಳೆ ನಾಡದ ನಮಗೆ ಇರ್ತಕ್ಕಂಥದ್ದು ಗ್ರೀನ್ ಗ್ರಾಮ್ ಕ್ರೋಸರು ಇನ್ಶೂರೆನ್ಸ್ನವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ನಾವು ಜಿಲ್ಲಾಡಳಿತದವ್ರ ಜೊತೆ ಕುಳಿತುಕೊಂಡು ಚರ್ಚೆ ಮಾಡಿ ಎಷ್ಟು ನಮ್ಮ ಫಾರ್ಮರ್ಸಿಗೆ ಬೆನಿಫಿಟ್ ಮಾಡೋಕ್ಕಾಗತ್ತೆ ಅಂತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ನಿನ್ನೆ ಬಿಜೆಪಿಯವರು ಬರ ವೀಕ್ಷಣೆ ಮಾಡಿದ್ರು. ಅವ್ರು ಹೇಳ್ತಾರೆ 50,000 ರೂಪಾಯಿ ಮೊದಲು ರೈತರಿಗೆ ಕೊಡಬೇಕು, ಆಮೇಲೆ ಅಧಿವೇಶನ ಮಾಡಲ್ಲ ಅಂದ್ರೆ ಅಧಿವೇಶನ ಮಾಡಿ ಬಿಡಲ್ಲ. ಒಂದು ವೇಳೆ ಪರಿಹಾರ ಕೊಡದೆ ಹೋದ್ರೆ ನಾವು ಅಧಿವೇಶನ ಬಿಡುವುದಿಲ್ಲ ಅಲ್ಲ. ಅವರು ಒತ್ತಡ ಸರಿ ಅಂತ ಇಟ್ಕೊಳ್ಳೋಣ. ಸೊ ಅವರು ರೈತರ ಬಗ್ಗೆ ಮಾತಾಡ್ತಕ್ಕಂಥ ಅರ್ಹತೆ ಇಲ್ಲ. ನಾವು ಭಾಳ ಸಲ ನೋಡಿದ್ದೀವಿ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಇಲ್ಲಿದ್ದಾಗ ನಮ್ಮ ಸರ್ಕಾರ ಇದ್ದಾಗ ಅದೇ ಕೌನ್ಸಿಲ್ನಲ್ಲಿ ಉಗ್ರಪ್ಪರು ಕೇಳಿದ್ರು ರೈತರ ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳಿ. ನಾನು ರೈತರ ಸಾಲ ಮನ್ನಾ ಮಾಡೋಕೆ ನನ್ನ ಹತ್ರ ಕೌಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿ ಯಡಿಯೂರಪ್ಪ ಸಾಹೇಬ್ರು ಹೇಳಿರ್ತಕ್ಕಂಥ ಇನ್ನೂ ದಾಖಲೆಯಲ್ಲಿದೆ. ಪ್ರಿಂಟಿಂಗ್ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಷಿನ್ ಇಲ್ಲ ಅಂತ ಹೇಳಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದ್ರ ಬಗ್ಗೆ ಚರ್ಚೆ ಬೇಡ. 12 ವರ್ಷ ಆಯಿತು ಕೇಂದ್ರದಲ್ಲಿ. ಮೊನ್ನೆ ತಾನು 16.5 ಲಕ್ಷ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ದಾರೆ. ಸೊ ಇವರು ರೈತರ ಬಗ್ಗೆ ಕನ್ಸರ್ನ್ ತೋರಿಸ್ತಕ್ಕಂಥದ್ದು ಏನು ಬೇಕಾಗಿಲ್ಲ ಅಂತ ಒಂದು ಅಭಿಪ್ರಾಯ. ಅಷ್ಟೇ ಭಾಳ ಇದ್ದರೆ ವಿಶ್ವಗುರು ಹತ್ರ ರೊಕ್ಕ ಸ್ಕಂಬರಕ್ಕೆ ಹೇಳಿ. ಭಾಳ ವಿಶ್ವಗುರು ಇಡೀ ಪ್ರಪಂಚಕ್ಕೆ ಭಾಳ ವಿಶ್ವಗುರು ಬಗ್ಗೆ ಇವ್ರು ಮಾತನಾಡ್ತಾರೆ. ವಿಶ್ವಗುರು ಹತ್ರ ಸ್ವಲ್ಪ ರೊಕ್ಕ ಸ್ಕಂಬಂದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು. ಆಮೇಲೆ ನಾವು ಇಲ್ಲಿ ಹಿಂಗೆ ಹೇಳಿ ತಳ್ಳಿ ಆಗ್ತಕ್ಕಂಥದ್ದಲ್ಲ. ನಾವು ಸರ್ಕಾರದಲ್ಲಿದ್ದಾಗ ಸುಮಾರು 73,000 ಕೋಟಿ ರೈತ ಸಾಲ ಮನ್ನಾ ಮಾಡೀವಿ. UPA 1 UPA 2 ಇದ್ದಾಗ ನಾವು ಕೇಂದ್ರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ. ಹಳೆಯ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಲ ಮನ್ನಾ ಮೇಳನೆ ಮಾಡಿದ್ದೀವಿ. ಸೊ ಆ ಥರದ್ದು ಹಲವಾರು ಉದಾಹರಣೆಗಳಿದ್ದಾವೆ. ನಾವು ಕೇಂದ್ರದಲ್ಲಿದ್ದಾಗ ನಾವು ಸಾಲ ಮನ್ನಾ ಮಾಡಿರ್ತಕ್ಕಂಥ, ರಾಜ್ಯದಲ್ಲಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸುಮಾರು 8,500 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಸೊ ನಾವು ಭಾಳಷ್ಟು ಸಲ ಮಾಡಿದ್ದೀವಿ. ಈ ಬಾರಿ ಮಾಡಬೇಕಾ ಮಾಡಬಾರ್ದು ಅಂತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥ ಪಾಠ ನಮಗೆ ಅವಶ್ಯಕತೆ ಅಂತ ಈ ಸಂದರ್ಭದಲ್ಲಿ